ಹಾಯ್ ಎಲ್ಲರಿಗೂ, ನಾ ಸಿಂಧು ಅಂತ. ಎಲಿಯೂರ್ ಅಂತ ಒಂದು ಪುಟ್ಟ ಹಳ್ಳಿಯಿಂದ ನಾನು ಇವಾಗ ಎಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂತಂದ್ರೆ, ಗೊತ್ತಾಗಿರ್ಬೇಕು ನೋಡಿದ ತಕ್ಷಣ, ನಾನಿರೋದು ಲಂಡನ್ ಅಲ್ಲಿ. ಒಂದ್ ದೇಶದಿಂದ ಇನ್ನೊಂದ್ ದೇಶದ ಬಂದಾಗ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಎಸ್ಪೆಷಲಿ ನಮ್ಮ ಪೇರೆಂಟ್ಸಿಗೆ, ಮತ್ತೆ ನಮ್ಮ ಸುತ್ತಮುತ್ತಲಿರೋ ಒಂದು ನೇಬರ್ಸ್, ಮತ್ತೆ ನಮ್ ಹಳ್ಳಿ ಜನಕ್ಕೆ ಎಸ್ಪೆಷಲಿ ಹೇಗಿದ್ದಾಳಂತೆ ಮಗಳು, ಏನ್ ಮಾಡ್ತೀಯಾಳಂತೆ, ಯಾವ ತರ ಇದೆ ಲೈಫು, ಎಕ್ಸ್ಪೆನ್ಸಸ್ ಯಾವ ತರ ಇದೆ, ಎಲ್ಲ ಎಲ್ಲ ತಿಳ್ಕೊಬೇಕಂತ ಒಂದು ಕ್ಯೂರಿಯಾಸಿಟಿ. ಯಾಕಂತಂದ್ರೆ ಎಲಿಯೂರಲ್ಲಿ ಅಂದ್ರೆ ನಮ್ಮೂರಲ್ಲಿ ನಾನು ಒಂದು ಫಸ್ಟ್ ಹುಡುಗಿ, ನಾನು ಇಲ್ಲಿ ಅಬ್ರೋಡಿಗೆ ಬರೋ ಅಂತ ಇದು. ಸೊ ಹಂಗಾಗಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರತ್ತೆ. ಆ ಒಂದು ಕ್ಯೂರಿಯಾಸಿಟಿಗೆಲ್ಲ ನನಗೆ ಪಾಸ್ ಮಾಡಕ್ ಇಷ್ಟ. ಇಷ್ಟ ಅಂತಂದ್ರೆ ಎಲ್ಲರೂ ತಿಳ್ಕೊಬೇಕು ಇಲ್ಲಿ ಏನೇನ್ ಆಗ್ತಿದೆ, ಅಥವಾ ಏನೇನೆಲ್ಲ ಒಂದು ಬದಲಾವಣೆಗಳು ಈ ಕಂಟ್ರಿಯಲ್ಲಿದೆ ಅಂತ ಹೇಳಿ. ಹಂಗಾಗಿ ನಾನು ಒಂದು ಈ ಪ್ಲಾಟ್ಫಾರ್ಮ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡೋಣ ಅಂತ ಒಂದು ಆಸೆ ನನಗೆ. ಈ ಪ್ಲಾಟ್ಫಾರ್ಮ್ ಮುಖಾಂತರ ನಾನು ಲೈಫ್ ಇನ್ UK ಚಾಲೆಂಜಸ್ ಆಗಲಿ, ಅಥವಾ ಫಿನಾನ್ಸಸ್ ಅಂಡ್ ನಮ್ಮ ನೇಬರ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಏನಂತ, ಅಲ್ಲಿ ಎಲ್ಲ ಬಂಗಾರದ ರೇಟ್ ಎಷ್ಟಿದೆ ಅಥವಾ ಕೇಳ್ತಾ ಇರ್ತಾರೆ ಆ ಥರನೂ. ಮತ್ತೆ ಎಕ್ಸ್ಪೆನ್ಸಸ್ ಎಷ್ಟು, ಗ್ರಾಸರಿ ಅಂದ್ರೆ ತರಕಾರಿಗಳು ಆಗ್ಲಿ ಅಥವಾ ದಿನಸಿ ಐಟಮ್ಸ್ ಎಲ್ಲ ಎಷ್ಟಿದೆ, ಮತ್ತೆ ಎಲ್ಲ ಎಕ್ಸ್ಪೆನ್ಸಸ್ ಹೇಳಿದಾಗ ಫುಲ್ ಶಾಕ್ ಆಗ್ಬಿಡ್ತಾರೆ ಪಾಪ, ಅರ್ಥ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಅದೆಲ್ಲ ಒಂದು ಕ್ಯೂರಿಯಾಸಿಟಿಗೆ ನನಗೆ ಪಾಸ್ ಮಾಡಕ್ಕೆ ಇಷ್ಟ. ಹಂಗಾಗಿ ನಾನು ಏನ್ ಅನ್ಕೊಂಡೆ, ಓಕೆ ಈ ಪ್ಲಾಟ್ಫಾರ್ಮ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿ ನಮ್ಮ ಜನಕ್ಕೆ ಅಥವಾ ನಮ್ಮ ಇದಕ್ಕೆ ಅವ್ರ ಊರಿಂದ ಒಂದು ಹುಡುಗಿ ಹೋಗಿದ್ದಾಳೆ, ಇದನ್ನೆಲ್ಲ ತೋರಿಸಿದ್ರೆ ಎಷ್ಟು ಚೆನ್ನಾಗ್ ಅನ್ಸುತ್ತೆ. ಈ ಒಂದು ಚಾನೆಲ್ ಅಥವಾ ಈ ಒಂದು ಪ್ಲಾಟ್ಫಾರ್ಮ್ನ ನಾನು ಏನಂತ ಅನ್ಕೊಂಡಿದೀನಿ ಅಂತಂದ್ರೆ, ಒಂದು ಇನ್ಫಾರ್ಮೇಶನ್ ಹಬ್ ಆಗಿ ನಾನು ಕ್ರಿಯೇಟ್ ಮಾಡೋಣ ಅಂತ ಹೇಳಿ. ಒಂದು ಕಮ್ಯುನಿಟಿ ಆಫ್ ಪೀಪಲ್ಗೆ ಯೂಸ್ ಆಗೋಂತ ಒಂದು ಇನ್ಫಾರ್ಮೇಶನ್ ನ ಕೊಡೋದು. ಮತ್ತೆ ಇವಾಗ ಮೇ ಬಿ ಫಾರ್ ಎಕ್ಸಾಂಪಲ್ ಅಂತ ಅನ್ಕೊಂಡ್ರೆ, ಇವಾಗ ಯಾವ್ದಾದ್ರು ಸ್ಟೂಡೆಂಟ್ಸ್ ಇರ್ತಾರೆ, ಸ್ಟೂಡೆಂಟ್ಸಿಗೆ ಯೂನಿವರ್ಸಿಟೀಸ್ ಗೊತ್ತಿರಲ್ಲ, ಅಥವಾ ನೀವೇನಾದ್ರೂ ಕೇಳಿದ್ರೆ ಏನಾದ್ರು ಕ್ವೆಶ್ಚನ್ಸ್ ಆಗ್ಲಿ, ಅಥವಾ ಹೋಗಿ ವಿಸಿಟ್ ಮಾಡೋದಾಗ್ಲಿ, ಆ ತರದ್ದು ಏನಾದ್ರು ಮಾಡ್ಬೋದು. ಇನ್ನು ಡಿಫ್ರೆಂಟ್ ಈ ಒಂದು ಚಾನೆಲ್ ದೃಷ್ಟಿನ ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು ನೀವು. ಕೆಲವೊಬ್ರು ಎಂಟರ್ಟೈನ್ಮೆಂಟಿಗೆ ನೋಡ್ತಾರೆ, ಕೆಲವೊಬ್ರು ಇನ್ಫಾರ್ಮೇಶನ್ ಇಂಗ್ಲೆಂಡ್ ಅಲ್ಲಿ ಏನೇನ್ ಆಗ್ತಿದೆ ಅಂತ ನೋಡ್ತಾರೆ. ಇನ್ನ ಕೆಲವೊಬ್ರು ಸ್ಟೂಡೆಂಟ್ಸ್ ಆದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅಥವಾ ಒಂದು ಹಳ್ಳಿಯಿಂದ ಹೆಂಗ್ ಹೋದ್ರಪ್ಪ, ಅಥವಾ ಸ್ಟ್ರಗಲ್ಸ್ ಯಾವ್ಯಾವ ತರ ಇದೆ, ಅಥವಾ ಏನು ಬ್ಯಾಕ್ ಗ್ರೌಂಡ್ ಇಲ್ದೆ. ಫಾರ್ ಎಕ್ಸಾಂಪಲ್ ನಾನು ಏನೂ ಇರ್ಲಿಲ್ಲ ನನಗೆ, ಅಂದ್ರೆ ಏನು ದುಡ್ಡಿಟ್ಕೊಂಡು ನಾನು ಬಂದವಳಲ್ಲ. ಬಟ್ ಐ ಬಿಲ್ಟ್ ಮೈ ಲೈಫ್ ಹಿಯರ್ ಇನ್ UK. ಅಟ್ಲೀಸ್ಟ್ ಒಂದು 2 years ತಗೊಂಡೆ ನಾನು ಟೈಮ್ನ, ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡೋಕ್ಕೆ, ಇಲ್ಲೆಲ್ಲ ಯಾವ್ಯಾವ ಥರ ಇದೆ ರೂಲ್ಸ್ ಅಂತ ಎಲ್ಲ ತಿಳ್ಕೊಳಕ್ಕೆ 2 years ನಾನು ಗ್ಯಾದರ್ ಮಾಡಿ. ಮತ್ತೆ ಇವಾಗ ನೆಕ್ಸ್ಟ್ ಇಯರ್ಸ್ ಅಲ್ಲಿ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಏನೇನಿದೆ ಅಂತಂದ್ರೆ, ನಾನು ಇನ್ಫಾರ್ಮೇಶನ್ ಎಷ್ಟಾದ್ರೆ ಅಷ್ಟು ಶೇರ್ ಮಾಡಬೇಕು, ಅದೊಂದು ದೊಡ್ಡ ಆಸೆ ನನಗೆ. ಒಂದು ಕಮ್ಯುನಿಟಿ ಆಫ್ ಪೀಪಲ್ಗೆ ನನಗೆ ಒಂದು ಇನ್ಫಾರ್ಮೇಶನ್ ಯೂಸ್ ಆಗಬೇಕು. ಮತ್ತೆ ಇನ್ನು ಏನಂತಾರೆ, ಈ ಒಂದು ಪರ್ಸ್ಪೆಕ್ಟಿವ್ನ, ಅದೇ ಕೆಲವೊಬ್ರು ಬಿಸ್ನೆಸ್ ರೀತಿಯಲ್ಲಾದ್ರೂ ಒಂದೊಂದು ಐಡಿಯಾಸ್ ನಾನು ಹೇಳ್ತಾ ಇರ್ತೀನಿ, ಅದನ್ನ ಅವರು ಪ್ರೊಡಕ್ಟಿವ್ ಆಗಿ ಅದನ್ನ ಕನ್ವರ್ಟ್ ಆದ್ರೂ ಮಾಡ್ಕೋಬಹುದು. ಸೊ ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡೋಣ. ನನಗಷ್ಟೇ ಅಲ್ಲ ಸಪೋರ್ಟು, ವಿಲ್ ಸಪೋರ್ಟ್ ಅಸ್, ಅಂದ್ರೆ ಒಂದು ಎಲ್ಲರೂ ಸೇರಿ ಒಂದು ಅಷ್ಟು ಹೆಲ್ಪ್ ಮಾಡ್ಕೊಳ್ಳೋಣ ಈಚ್ ಅದರ್. ಏನಾದ್ರೂ ಕ್ವೆಶ್ಚನ್ಸ್ ಏನಾದ್ರೂ ಇತ್ತು ಅಂತಂದ್ರೆ ಅದನ್ನ ಪಾಪಪ್ ಮಾಡಿ ಹಾಕಿ ಆನ್ಸರ್ ಮಾಡ್ತೀನಿ. ಮತ್ತೆ ಇನ್ನು ಏನಾದ್ರೂ ಕ್ಯೂರಿಯಾಸಿಟೀಸ್ ಇತ್ತು ಅಂತಂದ್ರೆ ಅದನ್ನ ಎಲ್ಲ ಪಾಸ್ ಮಾಡೋಣ, ಎಲ್ಲ ಹೇಳ್ತೀನಿ ನಾನು. ಹಂಗಾಗಿ ಎಲ್ಲರೂ ಕಮ್ ಅಂಡ್ ಜಾಯಿನ್ ಟುಗೆದರ್ ಫಾರ್ ದಿಸ್ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಇನ್ನು ಕನೆಕ್ಟ್ ಆಗ್ತಾ ಇರೋಣ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.